ಇಳಕಲ್ ನಗರದ ಅಲಂಪುರಪೇಟೆಯ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ನಂಬರ್ 2ರಲ್ಲಿ ಕಳ್ಳತನ ಮಾಡಲಾಗಿದೆ. ಶಾಲೆ ಬೀಗ ಮುರಿದು ಒಳಹೊಕ್ಕ ಕಳ್ಳರು ಕಪಾಟು ಮತ್ತು ಟೇಬಲ್ ಡ್ರಾ ಒಡೆದು ಎಲ್ಲ ತಡ್ಕಾಡಿದ್ದಾರೆ. ಆದರೆ ಕಳ್ಳರಿಗೆ ಏನೂ ಸಿಕ್ಕಿಲ್ಲ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಪಿಎಸ್ಐ ಕೃಷ್ಣವೇಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಹುಶಃ ಯಾವುದೋ ಕಾಗದ ಪತ್ರ ಹುಡುಕಾಡಲು ಕಳ್ಳರು ಪ್ರಯತ್ನಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಉರ್ದು ಹಿರಿಯರ ಪ್ರಾಥಮಿಕ 2ನೇ ನಂಬರ್ ಸ್ಕೂಲು ಇಳಕಲ್ ಅಲಂಪುರಪೇಟೆ ಒಳಗಿದೆ. ಇಲ್ಲೇ ಸ್ಕೂಲ್ ಬಂದಾಗ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಹೊರಗಿನ ಮಕ್ಕಳು ಬಂದು ಬಾಗಿಲ ಹೊಡೆಯೋದು, ಹೊಲಸು ಬರೆಯೋದು ಮತ್ತು ರಾಡಿ ಅದೆಲ್ಲ ಕ್ಲಾಸ್ ಒಳಗೆ ಚೆಲ್ಲೋದು ಮತ್ತು ಕಪಾಟ್ ಒಳಗೆ ಇಡೋದು, ಡಾಕ್ಯುಮೆಂಟ್ಸ್ ಎಲ್ಲ ಚಿಳಾಳಿ ಮಾಡಿ ಎಲ್ಲ ಹೊಲಸು ಮಾಡಿ ಟಾಯ್ಲೆಟ್ ಮಾಡಿ ಹೋಗ್ತಾರೆ. ಮತ್ತು ಇಲ್ಲೇ ಸ್ಕೂಲ್ ಅವರ್ಸ್ ಒಳಗೂ ಬೆಲ್ ಹೊಡೆದ್ಮೇಲೆ ಸಾಯಂಕಾಲ ಯಾವಾಗ ನೀವು ಸ್ಕೂಲಿಂದ ಹೋಗ್ತೀರಿ ಅಂತ ನಮಗೆ ಬಂದು ಪ್ರಶ್ನೆ ಮಾಡ್ತೀವಿ. ಇದೆಲ್ಲ ಸಮಸ್ಯೆ ಇಲ್ಲಿ ಉರ್ದು ಸ್ಕೂಲ್ ಒಳಗಿದೆ. ಇನ್ನೂ ಭಾಳ ಸಮಸ್ಯೆ ಅದಾವೆ. ಎಲ್ಲ ಸಮಸ್ಯೆ ಬರ್ತದೆ. ಟೈಮ್ ಬೇಕಾಗ್ತೈತಿ. ಎಷ್ಟು ಗಂಟೆ ಕಳವಾಯ್ತು ರೀ ಮೇಡಮ್ ಅವ್ರದ್ದು ಸ್ಕೂಲ್? ನೈಟ್ ಆಗಿದೆ. ಟೈಮ್ ಗೊತ್ತಿಲ್ಲ ಸರ್. ಟೈಮ್ ಗೊತ್ತಿಲ್ಲ. ಓಕೆ. ಸ್ಕೂಲ್ ಅಲಂಪುರಪೇಟೆಯಲ್ಲಿ ನಮ್ಮೆಲ್ಲ ಗೆಳೆಯರೊಂದಿಗೆ ಭೇಟಿ ಕೊಟ್ಟಾಗ ಆದಂಥ ಘಟನೆಯನ್ನು ನಾವು ನೋಡಿದ್ವಿ. ಹೀಗಾಗಿ ಇಲ್ಲಿನ ಬಾಜು ಹುಡುಗರು ಇರ್ತಕ್ಕಂಥ ಶಾಲೆಯನ್ನು, ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ರಾತ್ರಿ ಅಥವಾ ಬೆಳಗಿನ ಜಾವ ಕಿತ್ತಿ ಹಾಕುವ ಮೂಲಕ ಅದರ ಜೊತೆಗೆ ಅಸಭ್ಯವಾಗಿ ಗೌರಮಾತೆ ಹೆಸರಿನಲ್ಲಿ ಸಾಕಷ್ಟು ಅಶ್ಲೀಲವಾಗಿ ಅಕ್ಷರಗಳನ್ನು ಬರೆದಿದ್ದಾರೆ. ಅದ್ರ ಜೊತೆಗೆ ಇರ್ತಕ್ಕಂಥ ಯುವಕರು ಮಧ್ಯಾಹ್ನ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ಈ ಸಾಲಿ ಗ್ರೌಂಡ್ನಲ್ಲಿ ಆಟವನ್ನು ಆಡ್ತಕ್ಕಂಥದ್ದು ಅಂಥ ಯುವಕರು ಮಾಡಿರ್ಬೋದು ಅಂತೇಳಿ ಸಂಶಯಾಸ್ಪದವಾಗಿ ಇಳಕಲ್ಲಿನ PSR ನಾವು ಕರೆಸಿ ಭೇಟಿ ನೀಡಿ ಮತ್ತು ಪರಿಶೀಲನೆ ಮಾಡಿದಾಗ ಅವರ ಹೆಸರುಗಳನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರು ಎನ್ಕ್ವೈರಿ ಮಾಡಿ ಮುಂದಿನ ದಿನಮಾನದಲ್ಲಿ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಶಾಲೆ ಯಾವುದೇ ಒಂದು ವಸ್ತುಗಳು ಸಹಿತ ಯಾವುದೇ ರೀತಿ ಕಳ್ಳತನ ಆಗದೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಅವ್ರು PSR ಹೊತ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಶಾಲೆಯ ಪಕ್ಕದ ಹಿಂದೆ ಒಂದು ಕಿರಾಣಿ ಅಂಗಡಿ ಜೊತೆಗೆ ಒಂದು ಚಾದ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಕಿರಾಣಿ ಅಂಗಡಿಯಲ್ಲಿ ಚಾದ ಅಂಗಡಿ ಇರ್ತಕ್ಕ ಗುಟ್ಕಾ, ಸಿಗರೇಟ್ ಇವನನ್ನು ಮಾರ್ತಾ ಇದ್ದಾರೆ. ಹೀಗಾಗಿ ನಾವು PSR ಜೊತೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಅದು ಅನಧಿಕೃತ ಅಂತ ಹೇಳಿ ಗೊತ್ತಾಗೈತಿ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಅದು ಅಲ್ಲಿಂದ ಶಿಫ್ಟ್ ಆಗಬೇಕು. ಇವತ್ತು ಕಾನೂನು ಹೇಳ್ತದೆ, ಯಾವುದೇ ಒಂದು ಶಾಲೆಯಿಂದ 100 ಮೀಟರ್ ದೂರದಲ್ಲಿ ಇವತ್ತು ಸಿಗರೇಟ್ ಅಂಗಡಿ ಅಥವಾ ಗುಟ್ಕಾ ಅಂಗಡಿ ಅಂತ ಹೇಳ್ಬೇಕಂತದೆ. ಇದು ಬಾಜು ಹತ್ತಿರೋದ್ರಿಂದ ಇದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಾ ಒಂದು ಕಾರಣಕ್ಕಾಗಿ ಬರೋ ದಿನಮಾನದಲ್ಲಿ ಅದನ್ನು ಕಿತ್ಸುವಂಥ ಒಂದು ವ್ಯವಸ್ಥೆಯನ್ನು ಇರ್ತಕ್ಕಂಥ SDMC ಅವರು ಮತ್ತು ಗುರುಮಾತೆಯವರು ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಸಹಿತ ಸಪೋರ್ಟ್ ಇರ್ತೀವಿ. ಅದ್ರ ಜೊತೆಗೆ ಇವತ್ತು PSI ಇರ್ಬೋದು, ಪ್ರತಿ ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಪೆಟ್ರೋಲಿಂಗ್ ಅವ್ರು ಬಂದು ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ಸರಿ ಮಾಡ್ತಂತೇಳಿ ಭರವಸೆ ಕೊಟ್ಟಿದ್ದಾರೆ. ನಂತರದಲ್ಲಿ ಸಂಶಯಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಇವತ್ತು ನಾಳೆ ನಾವು ಕಂಪ್ಲೇಂಟನ್ನು ಲಾಸ್